ಟ್ಯಾಕ್ಸ್ ಹೇಳೋದು ಗಂಡನ್ ತಗದು ಹೆಂಡತಿ ಕೊಟ್ರೆ ಏನ್ ಬಂದಂಗಾಯ್ತು ನಾನು ಮುಗಿಸಿಲ್ಲ. ಜನಕ್ಕೆ ವಿಚಾರ ಗೊತ್ತಾಗಬೇಕು. ನಿಮಗೆ ರಾಜ್ಯ ಸರ್ಕಾರಗಳು ಒಕ್ಕೂಟದ ವ್ಯವಸ್ಥೆನಲ್ಲಿ ಮುಂಚೆ ಇದ್ದಂಥ ಫ್ರೀ ಹ್ಯಾಂಡ್ ಇಲ್ಲ. ನೀವು ಕಮರ್ಷಿಯಲ್ ಟ್ಯಾಕ್ಸು ಮತ್ತೊಂದು ಇದ್ದಂಥ ಸಂದರ್ಭದಲ್ಲಿ ನಮ್ಮ ರೆವಿನ್ಯೂ ನಮಗೆ ಇದ್ದಾಗ ಅವಕಾಶಗಳು ಜಾಸ್ತಿ ಇತ್ತು. ಈಗ ನಮ್ಮ ಟ್ಯಾಕ್ಸ್ ಎಲ್ಲ ಬಾಚ್ಕೊಂಡು ಹೋಗ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟು. ಇನ್ ಟರ್ನ್ ನಮಗೆ ರೆವಿನ್ಯೂ ಅಲೋಕೇಶನ್ ಕೊಡ್ತಾ ಇಲ್ಲ. ಆ ಕಾರಣಕ್ಕೆ ಅಫ್ಕೋರ್ಸ್ ನಮಗೆ ಕೆಲವು ಬಾಬಲ್ಲಿ ಟ್ಯಾಕ್ಸ್ ಹಾಕೋಂಥದ್ದು ಜಾಸ್ತಿ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇನ್ ಟರ್ನರ್ ಬೆನಿಫಿಟ್ ಜನಕ್ಕೆ ಹೋಗ್ತಾ ಇದೆ. ನೀವಿವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, 52,000 ಕೋಟಿ ರೂಪಾಯಿ ಗ್ಯಾರಂಟಿ ಸ್ಕೀಮ್ ಹೊರತುಪಡಿಸಿ ಸುಮಾರು 62,000 ಕೋಟಿ ರೂಪಾಯಿನ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಕೊಡ್ತಾ ಇದ್ದೀವಿ. ನೀವು ಅದು ಸ್ಕಾಲರ್ಶಿಪ್ ಇರ್ಬೋದು, ರೈತರಿಗೆ ಕೊಡೋ ಬೆಂಬಲ ಬೆಲೆ ಇರ್ಬೋದು, ಸಬ್ಸಿಡಿಗಳಿರ್ಬೋದು, ಮತ್ತೊಂದಿರ್ಬೋದು. ನಾಟ್ ಓನ್ಲಿ ಗ್ಯಾರಂಟಿ. ಇದನ್ನು ತಡ್ಕೊಳ್ಳೋಕ್ಕಾಗದಲ್ಲೇ ಬಿ ಜೆ ಪಿಯವರು ಅಲಿಗೇಷನ್ ಮಾಡ್ತಾ ಇದ್ದಾರೆ. ಹೌದು, ಬೆಲೆ ಏರಿಕೆ ಕಂಟ್ರೋಲ್ ಮಾಡಬೇಕಾಗಿರೋದು ಯಾರ್ದು ಜವಾಬ್ದಾರಿ? ಸೆಂಟ್ರಲ್ ಗೌರ್ಮೆಂಟ್. ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಇವತ್ತು ಡೀಸೆಲ್ ಬೆಲೆ ಏನಾಗಿದೆ, ಪೆಟ್ರೋಲ್ ಬೆಲೆ ಏನಾಗಿದೆ, ಬೇರೆ ಎಷ್ಟಿದೆ ಸರ್ ಇಂಡಿಯಾದಲ್ಲಿ? ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಇಂಡಿಯಾದಲ್ಲಿ ಹೇಳಿ? ನನಗೆ ಗೊತ್ತಿಲ್ಲ, ನೀವು ಹೇಳಿ. ಎಷ್ಟಿದೆ ನೀವು ಹೇಳಿ. GDP ಎಷ್ಟಿದೆ, ಇನ್ಫ್ಲೇಷನ್ ರೇಟ್ ಎಷ್ಟಿದೆ ಹೇಳಿ. ಹಣದುಬ್ಬರ ಭಾರತದಲ್ಲಿ ಸರ್ ನಿಮ್ಗೆ ರೆವಿನ್ಯೂ ನ್ಯಾಷನಲ್ ಆವರೇಜ್ ಹಣದುಬ್ಬರ ಏನಿದೆ ಭಾರತ? ನೀವು ನ್ಯಾಷನಲ್ ಹಣದುಬ್ಬರದ ಜೊತೆಗೆ ಬೆಲೆ ಏರಿಕೆದು ಬೆಲೆ ನನ್ನ ಕ್ಲಾರಿಫೈ ಮಾಡಿ. ನೀವು ಸ್ಟೇಟ್ ಸಬ್ಜೆಕ್ಟು ಸೆಂಟ್ರಲ್ ಸಬ್ಜೆಕ್ಟು ಅಲ್ರಿ? ನ್ಯಾಷನಲ್ ಇನ್ಫ್ಲೇಷನ್ ಒಂದಿರುತ್ತೆ, ಸ್ಟೇಟ್ ಇನ್ಫ್ಲೇಷನ್ ಒಂದಿರುತ್ತೆ. ಹೌದು ಸರ್. ನ್ಯಾಷನಲ್ ಇನ್ಫ್ಲೇಷನ್ ಎಷ್ಟಿದೆ, ಸ್ಟೇಟ್ ನ್ಯಾಷನಲ್ ಇನ್ಫ್ಲೇಷನ್ ನಲ್ಲಿ ನಿಮಗೆ ಇದು ಎಫೆಕ್ಟ್ ಆಗಲ್ವಾ? ನಿಮಗೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಎಷ್ಟಿದೆ ಹೇಳಿ ಸರ್? ಹೇಳಿ, ನೀವು ಹೇಳಿ ಸರ್. ಎಷ್ಟಿದೆ ಹೇಳಿ? ಅಲ್ಲ, ನನಗೆ ಹೇಳಿ ದಯಮಾಡಿ. 4%. ನೋ 4% ಇರಲಿ. ಬೆಲೆ ಏರಿಕೆ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ ನೀವು ಹೇಳಿ ದಯಮಾಡಿ. ಈಗ 5.5 ರೂಪಾಯಿ ಡೀಸೆಲ್ ಮೇಲೆ ಸೆಸ್ ಹಾಕಿದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ ಸರ್. ನೀವು ಒಂದು ಕೆಲಸ, ನೀವು ನಾನು ಆನ್ ಬಿಹಾಫ್ ಆಫ್ ದ ಕಾಂಗ್ರೆಸ್ ಗೌರ್ಮೆಂಟ್ ನಾನು ಇವತ್ತು ಅಂಡರ್ಟೇಕ್ ಮಾಡ್ತೀನಿ. ಬೆಳಗ್ಗೆ ನಾನು ಕಿತ್ತಾಕ್ಸ್ತೀನಿ. ನಾವು ಕೊಡೋ ಟ್ಯಾಕ್ಸ್ ಅಲ್ಲಿ 50% ವಾಪಸ್ ಕೊಡಿ. ನೀವು ಕೊಡ್ರೆ, ನೀವು ಸೆಂಟ್ರಲ್ ಗೌರ್ಮೆಂಟ್ ಅವರು ಫೆಡರಲ್ ಸಿಸ್ಟಮ್ ಇದು 4 ಲಕ್ಷ ಕೋಟಿ ತಗೋತೀರಾ. ನಾವು ₹1 ಟ್ಯಾಕ್ಸ್ ಹಾಕಲ್ಲ ನಾಳೆಯಿಂದ ಪೆಟ್ರೋಲ್ ಡೀಸೆಲ್ ಮೇಲೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಐ ಆಮ್ ಗೋಯಿಂಗ್ ಟು ಅಂಡರ್ಟೇಕ್. ನಾನು ಸಿದ್ದರಾಮಯ್ಯ ಸರ್ಕಾರ ಪರವಾಗಿ ಅಂಡರ್ಟೇಕ್ ಮಾಡ್ತೀನಿ. ನಾಳೆಯಿಂದ ವಿ ಆರ್ ಗೋಯಿಂಗ್ ಟು ವಿತ್ಡ್ರಾ. ನಮ್ಮ ಹತ್ರ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ ಪೂರ ಬೇಡ, 50% ವಾಪಸ್ ಕೊಡಿ. ಯಾಕೆ ಅಲ್ಲಿ ತಲೆ ಹೊಡಿಯೋದು, ಬಾಚೋದು, ಇಲ್ಲಿ ಆರೋಪ ನಮ್ಮ ಮೇಲೆ ಮಾಡೋದು. ಯಾರು ಉದ್ದಾರಕ್ಕೆ ನೀವು ನಮ್ಮ ಸ್ಟೇಟಲ್ಲಿ ಕಿತ್ಕೊಂಡು ಬೇರೆಯವ್ರಿಗೆ ಕೊಡ್ತೀರಾ? ನಮಗೆ ಕೊಡ್ತೀರಾ? ಯಾಕೆ ಬೆಂಗಳೂರು ಬೇರೆಯವ್ರು ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಜನಸಂಖ್ಯೆಯ ಆಧಾರದ ಮೇಲೆ ದಕ್ಷಿಣ ರಾಜ್ಯಗಳಲ್ಲಿ ವಸೂಲಾಗಂತ ಆದಾಯವನ್ನ ನೀವು ಬಿಹಾರ, UP ನಿಮಗೆ ಬೇಕಾದ ರಾಜ್ಯಗಳು ಕೊಡ್ತಾ ಇದ್ದೀರಾ. ನೀವು ಅಟ್ಲೀಸ್ಟ್ ನೀವು ಕೊಟ್ಕೊಳ್ಳಿ. ನೀವು ನಮ್ಮ ಹತ್ರ ಏನು ತೆರಿಗೆ ವಸೂಲಿ ಮಾಡ್ತೀರಾ 50% ನಮ್ಗೆ ವಾಪಸ್ ಕೊಡಿ. ₹1 50 ಪೈಸೆ ಕೊಡಿ. 50 ಪೈಸೆ ನೀವು ಬೇರೆ ರಾಜ್ಯನ ಡೆವಲಪ್ ಮಾಡಿ. ನಮ್ಮದು ಕಿತ್ಕೊಂಡು 13 ಪೈಸೆ 14 ಪೈಸೆ ಕೊಡ್ತೀರಲ್ಲ ನೀವು. ಮತ್ತೆ ನಾವು ಎಲ್ಲಿಂದ ರೆವಿನ್ಯೂ ಜನರೇಟ್ ಮಾಡ್ಕೋಬೇಕು? ಇದು AICC ಸ್ಟ್ಯಾಂಡರ್ಡ್ ಸರ್ ಇದು? ನಾನು ಕರ್ನಾಟಕದ ಇಂಟ್ರೆಸ್ಟ್. ಒಂದು ನಿಮಿಷ ಸರ್, ಈ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ, ರಾಹುಲ್ ಗಾಂಧಿ ಅವ್ರ ಹತ್ರ ಹೇಳಿಸಬಹುದಾ? ನೋಡಿ, ಕರ್ನಾಟಕದ ದುಡ್ಡನ್ನು ತಗೊಂಡು ಉತ್ತರ ಪ್ರದೇಶಕ್ಕೋ ಬಿಹಾರಕ್ಕೋ ದಯಮಾಡಿ. ಈ ದೇಶದಲ್ಲಿ ಮನಮೋಹನ್ ಸಿಂಗ್ ರವರ UPA ಸರ್ಕಾರ GST ಕಾಯ್ದೆಗೆ ಪ್ರಪೋಸಲ್ ಕೊಟ್ಟಂತದ್ದು. ಸನ್ಮಾನ್ಯ ಮೋದಿರವರು ಗುಜರಾತ್ ಮುಖ್ಯಮಂತ್ರಿ ಆದಾಗ ಆ ರಾಜ್ಯದ ಮುಖ್ಯಮಂತ್ರಿಯಾಗಿ GST ತರೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಇವತ್ತು ಬದಲಾದಂಥ ಸನ್ನಿವೇಶ. ನೀವು AICC ಸ್ಟ್ಯಾಂಡ್ ಅಂತ ಕೇಳಬೇಡಿ. ಈ ದೇಶದಲ್ಲಿ ಇರ್ತಕ್ಕಂಥ 90% ಸ್ಕೀಮ್ಸ್ ಎಲ್ಲ ನಾವು ತಂದಿದ್ದೆ. ಇವ್ರ ಹೆಸರು ಬದಲಾವಣೆ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ, ಅದು ಬೇರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ನಮಗೆ ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ಅವಕಾಶಗಳು ಎಷ್ಟಿದೆ. ಸೆಂಟ್ರಲ್ ಗೌರ್ಮೆಂಟು ನಮ್ಮಿಂದ ಎಷ್ಟು ಟ್ಯಾಕ್ಸ್ ಪಡ್ಕೊತಾ ಇದೆ, ಇನ್ ಟರ್ನ್ ನಮ್ಗೆ ಎಷ್ಟು ಕೊಡ್ತಾ ಇದೆ. ನೀವು ಇದು ನಮಗೆ ಕೊಡೋ ರೆವಿನ್ಯೂ ನೀವು ಕರೆಕ್ಟ್ ಅನುದಾನಗಳೇ ಕೊಡಲ್ಲ. ನೀವು ಅನುದಾನ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಾವು ಕಮ್ಮಿ ಮಾಡ್ತೀವಿ. ಇಲ್ಲಿ ₹3 ₹4 ಡೀಸೆಲ್ ಜಾಸ್ತಿ ಮಾಡಿ ನೀವು ಕೇಳ್ತಾ ಇದ್ದೀರಾ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯಾರಲ್ ದರ ಎಷ್ಟಿದೆ ಇದು ಆಯಿಲ್ದು, ನೀವು ಎಷ್ಟಕ್ಕೆ ಇಟ್ಟಿದ್ದೀರಾ? UPA ಸರ್ಕಾರ ಇದ್ದಾಗ ಎಷ್ಟಿತ್ತು, ಆವತ್ತು ರೇಟ್ ಎಷ್ಟಿತ್ತು? ₹130, ₹140, $130, $140 ಇದ್ದಂಥ ಸಂದರ್ಭದಲ್ಲಿ ಪೆಟ್ರೋಲು ಡೀಸೆಲ್ಲು ₹45, ₹60 ಇತ್ತು. ಇವತ್ತು ಅದು $70, $72 ಬಂದಿದೆ. ಎಷ್ಟಕ್ಕೆ ಇಟ್ಟಿದ್ದೀರಾ? ರಾಜ್ಯಗಳ ಮೇಲೆ ಆರೋಪ ಮಾಡೋದಲ್ಲ. ಸ್ಟಾಲಿನ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ಇರ್ಬೋದು, ಕೇರಳ CM ಎತ್ತಿರ್ತಕ್ಕಂಥ ಪ್ರಶ್ನೆ ಇರ್ಬೋದು, ಕರ್ನಾಟಕದ CM ಸಿದ್ದರಾಮಯ್ಯ ಎತ್ತಿರ್ತಕ್ಕಂಥ ಪ್ರಶ್ನೆ ಇರ್ಬೋದು. ಇವತ್ತಿನವರೆಗೂ ನೀವು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಫೆಡರಲ್ ಸಿಸ್ಟಮಲ್ಲಿ ನೀವು ಬೇರೆ ರಾಜ್ಯಕ್ಕೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಕೊಟ್ಟಂಥ ಪಾಲಿಸಿಗಳನ್ನ ಫಾಲೋ ಅಪ್ ಮಾಡ್ಕೊಂಡು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಂಬಂದ್ರೆ, ಇವತ್ತು ಜನಸಂಖ್ಯೆ ಹೆಸರಿನಲ್ಲಿ ನಮ್ಮ ಹತ್ರ ತಗೊಂಡು ಬೇರೆ ರಾಜ್ಯಕ್ಕೆ ಕೊಡ್ತಾ ಇದ್ದೀರಾ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇಲ್ವಾ? AICC ನಿರ್ಧಾರ ಒಂದು ಕಡೆ, ನನ್ನ ರಾಜ್ಯದ ಇಂಟ್ರೆಸ್ಟ್ನ ಪ್ರತಿಪಾದನೆ ಮಾಡೋದು ಬೇಡವಾ? ಪಾಪ BJPಗೆ 99 ನಿರಂತರವಾಗಿ ಕರ್ನಾಟಕದವ್ರು ಪಾರ್ಲಿಮೆಂಟ್ಗೆ 15 ಸೀಟು, 19 ಸೀಟು, 20 ಸೀಟು, 20 ಸೀಟು ಕೊಡ್ಕೊಂಬಂದವ್ರೆ. ಪಾಪ ಅವ್ರು ಮಾಡಲೇಬೇಕು. ಅವ್ರು ಮೋದಿ ಪರವಾಗಿ ಮಾತಾಡಲೇಬೇಕು, ಕೇಂದ್ರದ ಪರವಾಗಿ ಮಾತಾಡಲೇಬೇಕು. ರಾಜ್ಯ ಹಾಳಾಗೋರು ಅವ್ರಿಗೆ ಪರವಾಗಿಲ್ಲ, ರಾಜ್ಯದ ಪರವಾಗಿ ಅವ್ರಿಗೆ ಧ್ವನಿ ಇಲ್ಲ. ಈ ಜನ ನೋಡಿರ್ತಕ್ಕಂಥ ಸತ್ಯ ಇದೆ ಇದು. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.